ಕನ್ನಡದ ಟಾಪ್ ನಾಯಕಿ ಇದೀಗ ಮಲಗಿದ್ದೆಲ್ಲ ಈಗ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿಸ್ತದೆ. ಇದಕ್ಕೂ ದುರಂತ ಏನಪ್ಪ ಅಂತಂದರೆ ಅವ್ರ ಕುಟುಂಬದವರು ಈ ವಿಚಾರನ 1 ತಿಂಗಳ ಕಾಲ ಮುಚ್ಚಿಟ್ಟು ತದನಂತರ ಈಗ ಹೇಳ್ತಾರಂಥದ್ದು ನಿಜಕ್ಕೂ ಸಿನಿಮಾ ರಂಗಕ್ಕೆ ಇದು ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ. ಟಾಲಿವುಡ್, ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನಲ್ಲೂ ಸುಮಾರು 4-5 ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿಗೆ ಸಾಕಷ್ಟು ಬೆಳಿಬೇಕು ಕನಸುಗಳನ್ನು ಇಟ್ಕೊಂಡಿದ್ರು. ಈಗ 27ನೇ ವಯಸ್ಸಿನ ಕೊನೆಯ ಸೆಳೆದಿರೋದು ಇವರು ಬೇರೆ ಯಾರು ಅನನ್ಯ ರಾಜ್ ಅವರು. ಅನನ್ಯ ರಾಜ್ ಅವರು ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಅವ್ರು ಅಂತ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಕೂಡ ಒಂದು 2-3 ಸಿನಿಮಾಗಳು ಯುಗಗಳು ಸಾಗರಿ ಸಿನಿಮಾದಲ್ಲಿ ಕೂಡ ಅವರು ಅಭಿನಯಿಸಿದರು. ಇತ್ತೀಚೆಗೆ ನಾಗವಲ್ಲೈನ್ ಟೀಮ್ ಎಂಬ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದರು, ನಾಯಕಿಯಾಗಿ ಅಭಿನಯಿಸಿದರು ಅಂತಲೇ ಹೇಳ್ಬೋದು. ಇನ್ನು ಬಾಲಿವುಡ್ನಲ್ಲೂ ಮತ್ತು ತೆಲುಗುನಲ್ಲಿ, ಟಾಲಿವುಡ್ನಲ್ಲೂ ಕೂಡ ಅವರು ಅಭಿನಯ ಮಾಡಿದರು. ಆದರೆ ಇದು ಅದ್ಭುತವಾದ ನಟಿ ಹೋದ ತಿಂಗಳು ಅಂದರೆ ಜುಲೈ 15ನೇ ತಾರೀಕಿನಲ್ಲಿ ಮಲಗಿದಲ್ಲೇ ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತದೆ. ಆದರೆ ವಿಚಾರ ಏನಪ್ಪ ಅಂತಂದರೆ ಇವರು ಮಾನಸಿಕವಾಗಿ ಮತ್ತು ದೈಹಿಕ ಕಾಯಿಲೆಗಳಿಂದ ಅವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇದರಿಂದ ಅವರು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗಿದ್ರು. ಇದರಿಂದ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋ